ಮೇಷರಾಶಿಯವರಿಗೆ ನಷ್ಟ ಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಬಹಳಷ್ಟು ನಷ್ಟಗಳು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ವರ್ಷವನ್ನ ಕಳೀತಕ್ಕಂಥ ಕೆಲಸವನ್ನ ಮಾಡಬೇಕು. ಈ 2026ರಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಯಾವತ್ತೋ ಒಂದು ದಿನ ಧನ ಲಾಭಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗತ್ತೆ. ಮತ್ತೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರತಕ್ಕಂಥವರಿಗೆ, ಮೇಷರಾಶಿಯವರಿಗೆ ಅಲ್ಪ ಪ್ರಗತಿ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಅಂತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗಿ ಬೀರುತ್ತೆ. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಆದಷ್ಟು ಶಾಂತಿ ಮಂತ್ರಗಳನ್ನ ಉಚ್ಚಾರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಯಾರು ಶ್ರಮವನ್ನ ಪಡ್ತೀರೋ ಈ ವರ್ಷದಲ್ಲಿ, ಶ್ರಮ ಜೀವಿಗಳು ಯಾರಿದ್ದೀರೋ ಅವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ. ಈ ಒಂದು ಅಕಾಲ ಭೋಜನ, ಸರಿಯಾಗಿ ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸಲ್ಲ, ಎಚ್ಚರಿಕೆ ವಹಿಸಿ. ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವಗಳು ಬೀರ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಅಧಿಕಾರಿಗಳಲ್ಲಿ ಕಲಹಗಳನ್ನ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ತುಂಬಾ ಬರುತ್ತೆ. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಆ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರುತ್ತೆ. ಅದರಿಂದ ಅಧಿಕಾರಿಗಳ ಜೊತೆಯಲ್ಲಿ ಕಲಹಗಳನ್ನ ಮಾಡ್ಕೊಂಡ್ಬಿಡ್ತೀರಾ. ಸಂಶಯಾಸ್ಪದವಾಗಿರ್ತಕ್ಕಂಥ ಗುಣ ಅಂತಕ್ಕಂಥದ್ದು, ಯಾರನ್ನು ನೋಡಿದ್ರು ಸಂಶಯ ಸಂಶಯ ಸಂಶಯ, ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ. ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಏನಿದೆಯೋ, ಹಣಕಾಸಿನ ವಿಚಾರಕ್ಕೆ ನಾವು ಬಂದಾಗ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ಅತಿಯಾಗಿ ಹೇಳತೀರಕ್ಕೆ ಆಗಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗತ್ತೆ. ಈ 2026ರಲ್ಲಿ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೂ ಕೂಡ ನೀವು ಬೀಳಬೇಕಾಗತ್ತೆ. ಎಚ್ಚರವನ್ನ ತಪ್ಪಿದರೆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳಬೇಕಾಗತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ಕುಟುಂಬದ ಜೊತೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಮನೋವ್ಯತೆ, ಮನಕ್ಲೇಶ, ಮನಸ್ಸನ್ನ ಕೆಡಿಸ್ಕೊಂಡ್ಬಿಡ್ತೀರಾ. ಜಾಗ್ರತೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನ ಮಾಡಬೇಕು ಅಂತ ಬಹಳಷ್ಟು ವಿಚಾರಗಳನ್ನ ಮಾಡ್ತೀರಾ. ಆದರೆ ಬದಲಾವಣೆ ಮಾಡ್ತಕ್ಕಂಥದ್ದು ಉತ್ತಮವಲ್ಲ. ಇರ್ತಕ್ಕಂಥ ವೃತ್ತಿ ಜೀವನ ಅಂತಕ್ಕಂಥದ್ದೇನಿದೆ ಅದನ್ನೇ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಉತ್ತಮ. ಯಾವುದೇ ಒಂದು ನಿರ್ಧಾರವನ್ನ ಈ 2026ರಲ್ಲಿ ಯೋಚಿಸಿ ನಿರ್ಧಾರವನ್ನ ತಗೊಳ್ತಕ್ಕಂಥದ್ದು ಕೆಲಸ ಮಾಡಿ. ದಿಢೀರ್ ಅಂತ ಹೇಳಿ ಡಿಸಿಷನ್ ತಗೋಬೇಡಿ. ಅದರಿಂದ ನಾನಾ ರೀತಿಯ ಅನಾಹುತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಈ ವರ್ಷದಲ್ಲಿ ನಿಮಗೆ ಲಭ್ಯವಾಗತ್ತೆ. ನಿವೇಶನ ತಗೊಳ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಇದೆ. ಮತ್ತೆ ಕುಟುಂಬದವರೊಡನೆ ದೂರ ಪ್ರಯಾಣವನ್ನ ಮಾಡಿ ಪ್ರವಾಸಗಳನ್ನ ಮಾಡತಕ್ಕಂಥ ಒಂದು ಶುಭ ಯೋಗ. ಈ 2026 ವರ್ಷಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಮನೆಯಲ್ಲಿ ಸಮಾರಂಭಗಳು ನಡೀತಕ್ಕಂಥ ಯೋಗಗಳಿದೆ. ಆದರೆ ಕೆಟ್ಟ ಆಲೋಚನೆಗಳನ್ನ ಮಾಡಿಬಿಡ್ತೀರಾ. ಶೀತ ಸಂಬಂಧವಾದ ರೋಗಗಳು ಅಂತಕ್ಕಂಥದ್ದು ಕೂಡ ಬರುತ್ತೆ. ವರ್ಷಾಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮತ್ತೆ ಆಕಸ್ಮಿಕ ಮಿತ್ರರು ಭೇಟಿಯಾಗ್ತಕ್ಕಂಥದ್ದಾಗತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮನಸ್ಸನ್ನ ಬೇರೆ ಕಡೆ ಬಿಡದ ರೀತಿ ನಿಮ್ಮ ಜೀವನವನ್ನ ನಡೆಸೋಕೆ ಪ್ರಯತ್ನವನ್ನ ಪಡಿ. ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗವೂ ಇದೆ. ಯಾರ್ಯಾರಿಗೆ ವಿವಾಹವಾಗಿಲ್ವೋ, ವಿವಾಹಕ್ಕೆ ಯಾರ್ಯಾರು ಹಂಬಲಿಸ್ತಾ ಇದ್ದೀರೋ ಅಂಥವರಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ನೆಮ್ಮದಿಯಿಂದ ನೀವು ಜೀವನ ಮಾಡಬೇಕು ಅನ್ನೋದಾದರೆ ನೀವು ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಸುಬ್ರಹ್ಮಣ್ಯನಿಗೆ ಪ್ರತಿ ಮಂಗಳವಾರ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡ್ತಕ್ಕಂಥದ್ದು, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.